ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೋಡಿ, ನಮ್ಮ ಸಮಾಜ ಆಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಜಾಹೀರಾತಾಗಿರ್ಬೋದು, ಒಂದು ಮೂವಿ ಆಗಿರ್ಬೋದು, ಎಲ್ಲವೂ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಒಂದು ಸಂಗಾತಿ ಇರಲೇಬೇಕು. ನಾವು ಒಂದು ನಮ್ಮಲ್ಲಿ ಲೈಫ್ ಪಾರ್ಟ್ನರ್ ಅಥವಾ ಮದುವೆ ಆಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಅಂತ. ಎಷ್ಟೋ ಜನ ಯುವಕರಾಗಿರ್ಬೋದು ಅಥವಾ ತನ್ನ ಸಂಗಾತಿಯನ್ನು ಕಳ್ಕೊಂಡಿರೋರಾಗಿರ್ಬೋದು ಅಥವಾ ಡಿವೋರ್ಸಿಗೆ ಒಳಗಾಗಿರೋರು ತುಂಬಾ ಡಿಪ್ರೆಷನ್ಗೆ ಒಳಗೋಗ್ತಾ ಇರ್ತಾರೆ. ಎಷ್ಟೋ ಜನ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಕೇಳ್ತಾರೆ, ನಾನು ಕಂಪ್ಲೀಟ್ ಅಲ್ವಾ, ಯಾಕೆ ನನ್ನನ್ನು ಜನ ಚೂಸ್ ಮಾಡ್ತಾ ಇಲ್ಲ, ನನಗೆ ಒಂಟಿತನ ಅನ್ನೋದು ತುಂಬಾ ಕಾಡ್ತಾ ಇದೆ ಮೇಡಮ್, ಈ ಒಂಟಿತನದಿಂದ ಹೇಗೆ ಆಚೆ ಬರೋದು ಅಂತ. ನೋಡಿ, ಯಾವುದೇ ರೀತಿಯ ಸಮಾಜ ಆಗಿರಬಹುದು ಅಥವಾ ಮೂವಿಗಳಾಗಿರ್ಬೋದು, ಅದನ್ನು ಬಣ್ಣದ ಲೋಕ ಅಂತ ಹೇಳ್ತಾರೆ. ಈಗ ಸೋಷಿಯಲ್ ಮೀಡಿಯಾ ಕೂಡ ಬಣ್ಣದ ಲೋಕ ಆಗಿದೆ. ಎಷ್ಟೋ ಸತಿ ಖುಷಿಯಾಗಿರೋ ಗಂಡ ಹೆಂಡತಿ ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾರೆ ಅಂದರೆ ಅದನ್ನು ನೋಡ್ಬಿಟ್ಟು ನಾವು ಅನ್ಕೋತೀವಿ, ಛೇ, ನನ್ನ ಲೈಫ್ ಯಾಕೆ ಹೀಗಿಲ್ಲ ಅಂತ. ಈಗ ನಾನು ನನ್ನ ಗಂಡ ಜಗಳ ಮಾಡ್ತಾ ಇದ್ರೆ ಅದನ್ನ ಇಡೀ ಸೋಷಿಯಲ್ ಮೀಡಿಯಾಗೆ ಹಾಕಿ ನಾನು ಇರ್ತೀನ? ಇಲ್ಲ. ಸೊ ನಾವಿಬ್ರು ಖುಷಿಯಾಗಿರೋ ಮೂಮೆಂಟ್ಸನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಹಾಗಾಗಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಕೂಡ ಅದು ತುಂಬಾ ಸುಳ್ಳು ಅಲ್ವಾ. ಹಾಗಾಗಿ ನೀವೇ ನೋಡ್ತಾ ಇದ್ದೀರಾ, ನಿಮ್ಮ ಕಣ್ಮುಂದೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ರೊಮ್ಯಾಂಟಿಕ್ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಡಿವೋರ್ಸಿಗೆ ಒಳಗಾಗ್ತಾ ಇರೋದು. ಹಾಗಂತ ಅವರು ತಪ್ಪು ಅಂತ ಹೇಳ್ತಾ ಇಲ್ವಾ, ಅಥವಾ ಅವ್ರು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರ ಚಾಯ್ಸನ್ನು ಅವ್ರು ಮಾಡ್ಕೋತಾ ಇದ್ದಾರೆ, ಅದು ಅವರ ಲೈಫ್ ಆಗಿರುತ್ತೆ. ಹಾಗೆ ನಿಮ್ಮ ಲೈಫನ್ನು ನೀವು ಚೂಸ್ ಮಾಡ್ಕೊಂಡಿದ್ದೀರಾ. ನೀವು ಸಿಂಗಲ್ ಆಗಿರ್ಬೋದು ಅಥವಾ ಯಾರೋಗೋ ಈಗ ನೀವು ಟೈಮ್ ಕೊಡದೇ ಇದ್ರು ಕೂಡ, ನೋಡಿ, ಒಂದು ಹೇಳ್ತೀನಿ, ಆ್ಯಸ್ ಅ ಪರ್ಸನ್ ನೀವು ಕಂಪ್ಲೀಟು. ಯಾರೂ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮನ್ನು ಸಂತೋಷ ಪಡಿಸ್ಲಿಕ್ಕೂ ಆಗಲ್ಲ, ದುಃಖ ಪಡಿಸ್ಲಿಕ್ಕೂ ಆಗಲ್ಲ. ನೋಡಿ, ಎಷ್ಟೋ ಸತಿ ನಾವು ಹೊಟ್ಟೆ ಹಸ್ಕೊಂಡು ಯಾವ್ದಾದ್ರು ಒಂದು ಗ್ರೋಸರಿ ಅಂಗಡಿಗೆ ಹೋದಾಗ ಏನೇನು ಬೇಡವೋ ಅದನ್ನೆಲ್ಲ ಆರ್ಡರ್ ಮಾಡಿಬಿಡ್ತೀವಿ. ಇಲ್ಲಾಂದರೆ ಹೊಟ್ಟೆ ಹಸಿರುತ್ತೆ, ತುಂಬಾ ಹೊಟ್ಟೆ ಹಸಿರುತ್ತೆ. ಈ ಝೊಮ್ಯಾಟೋನೋ ಸ್ವಿಗ್ಗಿನ ಓಪನ್ ಮಾಡಿಬಿಟ್ಟು ಬೇಡದಿರೋ ಫುಡ್ಡೆಲ್ಲ ಆರ್ಡರ್ ಮಾಡಿರ್ತೀರ ಅಲ್ವಾ. ಹಾಗೆ ಯಾವಾಗ ನಂಗೆ ಯಾವುದೋ ಸಂಗಾತಿ ಬೇಕು, ನನಗೊಂದು ರಿಲೇಷನ್ಶಿಪ್ ಬೇಕು ಅಂತ ಇರ್ತಿರೋ, ಯಾರು ಬಂದರೂ ನಿಮ್ಮನ್ನು ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇರಲಿ, ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರಲಿ, ಅಂತಹ ವ್ಯಕ್ತಿಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ನೀವು ಇಟ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ. ಯಾಕಂತ ಹೇಳಿದರೆ ನಿಮಗೆ ಡಿಪ್ರೈವೇಷನ್ ಆಫ್ ಲವ್ ಇದೆ, ನನಗೆ ಒಂದು ಸಂಬಂಧಕ್ಕೆ ಇಳಿಲೇಬೇಕು ಅಂತ ಒಂದು ಹಠ ಇದೆ. ಸೊ ಅಂಥ ಟೈಮಲ್ಲಿ ಯಾವುದೇ ರಿಲೇಷನ್ಶಿಪ್ಪಿಗೆ ಹೋಗಬೇಡಿ. ನೋಡಿ, ಒಂದು ಮುಖ್ಯವಾದ ಸಂಬಂಧ ಯಾರ ಜೊತೆ ಇರಬೇಕಪ್ಪ ಅಂತ ಹೇಳಿದರೆ ನಿಮ್ಮ ಜೊತೆ. ಒಂದು ಹೇಳ್ತೀನಿ, ನಿಮಗೆ ನೀವೇ ಕಂಪ್ಲೀಟ್, ಹೊರತು ಸಿಂಗಲ್ ಆಗಿರೋರು ಕೆಟ್ಟೋರು ಅಂತಲ್ಲ. ಮದುವೆ ಆಗಿಲ್ಲ ಅಂತ ಹೇಳಿದರೆ ಯಾರೂ ನಿಮ್ಮನ್ನು ಚೂಸ್ ಮಾಡಲಿಲ್ಲ, ನೀವು ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಅಂತಲ್ಲ. ಒಂಟಿತನದಲ್ಲಿ ಇರೋದು ಕೂಡ ಅದರಷ್ಟು ದೊಡ್ಡ ಶಕ್ತಿ ಇನ್ಯಾರಿಗೂ ಇಲ್ಲ. ಯಾಕಂತ ಹೇಳಿದ್ರೆ, ನೀವು ಒಂದು ರೆಸ್ಟೋರೆಂಟಿಗಾಗಲಿ, ಹೋಟೆಲ್ಗಾಗಲಿ, ಒಂದು ಮೂವಿಗಾಗಲಿ ಒಬ್ಬಳೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕಂಪ್ನಿಯನ್ನು ನೀವು ಎಂಜಾಯ್ ಮಾಡ್ತೀರಾ. ಒಂದು ತಿಳ್ಕೊಳ್ಳಿ, ನನ್ನ ಸ್ಟ್ರಾಂಗ್ ಯಾವ ಒಂದು ಬಿಲೀಫ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಇಫ್ ಯು ಡೋಂಟ್ ಹ್ಯಾವ್ ಸೆಲ್ಫ್ ಲವ್, ಯಾರು ನಿಮ್ಮನ್ನು ಲವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಿಮ್ಮನ್ನು ನೀವು ಪ್ರೀತಿಸ್ಕೊಡ್ತಿರೋ, ಇಡೀ ಪ್ರಪಂಚ ನಿಮ್ಮನ್ನು ಪ್ರೀತಿಸಲಿಕ್ಕೆ ಶುರು ಮಾಡುತ್ತೆ. ಟ್ರೈ ಮಾಡ್ತೀರಾ? ಈಗ 20-21 ದಿನ ನಿಮಗೆ ನೀವು ಸೆಲ್ಫ್ ಲವನ್ನು ಕೊಟ್ಕೊಳ್ಳಿ. ಬೆಳಗ್ಗೆ ಎದಳಿ ಮೆಡಿಟೇಷನ್ ಮಾಡಿ, ಅಫರ್ಮೇಷನ್ ಹೇಳ್ಕೊಳ್ಳಿ, ಜಿಮ್ಗೆ ಹೋಗಿ, ಒಳ್ಳೆ ಆಹಾರ ತಿನ್ನಿ, ನಿಮ್ಮ ಬಾಡಿಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ನೋಡಿ, ಯಾವಾಗ ನಿಮ್ಮ ದೇಹ ನಿಮ್ಮ ಥರ ಇರುತ್ತೆ, ಅದು ಒಂದು ಆರ್ಟ್. ನಿಮ್ಮ ದೇಹ ನೀವು ಹೇಳಿದಾಗೆ, ನೀವು ಇಮ್ಯಾಜಿನ್ ಮಾಡ್ಕೊಂಡಾಗೆ ಇದೆ ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಬಾಡಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಬಾಡಿ ಚೆನ್ನಾಗಿ ಕಾಣಿಸಿದ್ರೆ ಚೆನ್ನಾಗಿರೋ ಬಟ್ಟೆ ಹಾಕ್ತೀರಾ. ನೀವು ಯಾವಾಗ ಚೆನ್ನಾಗಿ ಕಾಣಿಸ್ತೀರಾ, ನಿಮಗೆ ಒಂಥರ ಗೊತ್ತಿಲ್ಲದೆ ನಿಮಗೆ ಒಳ್ಳೆ ಫೀಲಿಂಗ್ ಬರುತ್ತೆ. ಯಾವಾಗ ನಿಮ್ಮ ಒಂದು ಪಾರ್ಟ್ ಆಫ್ ಲೈಫ್ ಕರೆಕ್ಟ್ ಆಗಿರುತ್ತೆ, ನಿಮ್ಮ ಸುತ್ತ ವಾತಾವರಣನ ಕ್ಲೀನಾಗಿ ಇಡಬೇಕು ಅಂತ ಹೇಳಿ ಅನ್ಕೋತೀರಾ. ಯಾವಾಗ ನಿಮ್ಮ ಸುತ್ತ ವಾತಾವರಣವನ್ನು ಕ್ಲೀನಾಗಿ ಇಟ್ಕೋತೀರಾ, ನಿಮ್ಮ ಲೈಫ್ ಎಲಿವೇಟ್ ಆಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ನಿಮ್ಮ ಲೈಫ್ ಎಲಿವೇಶನ್ ಅನ್ನು ನೋಡ್ತಾ ಹೋಗಿ, ನಿಮ್ಮ ಬಾಡಿಗೆ ಸಿಸ್ಟಮ್ಗೆ ನೀವು ಡಿಸಿಪ್ಲಿನನ್ನು ಹೇಳ್ಕೊಡ್ತಾ ಹೋಗಿ, ಸೆಲ್ಫ್ ಲವ್ ಅನ್ನು ಕಲ್ತ್ಕೊಳ್ಳಿ. ನಿಮಗೆ ನೀವು ಕಂಪ್ಲೀಟ್ ಅನ್ನೋದನ್ನೇ, ಯಾವಾಗ ನೀವು ಒಂದು ಪರಿಪೂರ್ಣ ವ್ಯಕ್ತಿಯಾಗಿರ್ತೀರೋ, ನೀವು ಹುಡ್ಕೊಂಡು ಹೋಗೋದು ಬೇಡ, ಆ ಸಂಬಂಧನೇ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಎಷ್ಟೋ ಸತಿ ನಾನು ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಯಾರಾದರೂ ನೀವು ಎಂತಹ ಒಂದು ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಯಾರನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಇರ್ತೀರೋ ಆ ವ್ಯಕ್ತಿಯ ವ್ಯಕ್ತಿತ್ವ ಗುಣಗಳನ್ನು ನೀವನ್ನ ಕಲ್ತ್ಕೊಳ್ಳಿ. ಯಾಕಂತ ಹೇಳಿದ್ರೆ, ಲೈಕ್ ಎನರ್ಜಿ, ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಲ್ವಾ. ನಾವು ಏನಾಗಿರ್ತೀವೋ ಅಂತಹ ವ್ಯಕ್ತಿಗಳನ್ನು ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಜೊತೆ ನೀವು ಪ್ರೀತಿಗೆ ಬೀಳೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.